ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ದೇಶದಲ್ಲಿ ತೈಲ ಬೆಲೆ ಏರಿಕೆಯಿಂದ ಅನ್ನದಾತರಿಗೆ ದಿಗಿಲು ಬಡಿದಂತಾಗಿದೆ. ಈಗ ಮಳೆ ಆಗ್ತಾ ಇದ್ದು ಉಳಿಮೆ ಮಾಡಲು ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರೈತರು ಪೆಟ್ರೋಲ್ ಬಂಕ್ಗಳ ಮುಂದೆ ಊಟ ತಿಂಡಿ ನಿದ್ದೆ ಬಿಟ್ಟು ಕ್ಯೂ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ತೈಲ ಬೆಲೆ ಏರಿಕೆಯಿಂದ ದೇಶದ ಅನ್ನದಾತರಿಗೆ ದಿಗಿಲು. ಬಂಕ್ಗಳಲ್ಲಿ ದಿನಗಟ್ಟಲೆ ಕಾದ್ರೂ ಸಿಗ್ತಿಲ್ಲ ಡೀಸೆಲ್. ಮಳೆ ಏನೋ ಬಂತು, ಉಳಿಮೆ ಮಾಡಲು ರೈತರು ಕಂಗಾಲು. ದೇಶದಲ್ಲಿ ದಿನೇ ದಿನೇ ಇಂಧನ ಬೆಲೆಗಳು ಗಗನಕ್ಕೇರ್ತಾ ಇವೆ. ಬೆಲೆ ಏರಿಕೆಯ ಬೆನ್ನಲ್ಲೇ ಸರ್ಕಾರ ಮತ್ತು ಬಂಕ್ಗಳು ಹೇರಿರುವ ಹೊಸ ಷರತ್ತುಗಳು ಗ್ರಾಹಕರು ಹಾಗೂ ಬಂಕ್ ಮಾಲೀಕರ ನಡುವೆ ಸಂಘರ್ಷಕ್ಕೆ ಕಾರಣವಾಗ್ತಿದೆ. ಈ ಹಿಂದೆ ಸಿಕ್ಕ ಜಾಗದಲ್ಲಿ ಸಿಕ್ತಿದ್ದ ಪೆಟ್ರೋಲ್ ಡೀಸೆಲ್ ಈ ಬಂಕ್ಗಳಲ್ಲಿ ದಿನಗಟ್ಟಲೆ ಕಾದ್ರೂ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಂದೆಲ್ಲ ಜೆಸಿಬಿ ಟ್ರ್ಯಾಕ್ಟರ್ ಕೃಷಿ ಬಳಕೆಗೆ ಬೇಕಾದ ಡೀಸೆಲ್ ಅನ್ನ ಬಂಕುಗಳಿಗೆ ಬಂದು ತುಂಬಿಸಿಕೊಂಡು ಹೋಗಲಾಗ್ತಾ ಇತ್ತು. ಬಾಟಲ್ಗಳಲ್ಲೂ ಧಾರಾಳವಾಗಿ ಪೆಟ್ರೋಲ್ ಡೀಸೆಲ್ ಅನ್ನ ತುಂಬಿಕೊಡ್ತಾ ಇದ್ರು. ಆದ್ರೆ ಈಗೆಲ್ಲ ಉಲ್ಟಾ ಪಲ್ಟಾ ಆಗಿದೆ. ಪ್ರತಿನಿತ್ಯ ಬಾಟಲ್ ಕ್ಯಾನ್ ಹಿಡಿದು ಬಂಕುಗಳಿಗೆ ಬರುವ ರೈತರು ಹಾಗೂ ಭಾರಿ ವಾಹನಗಳ ಚಾಲಕರು ಮತ್ತು ಮಾಲೀಕರು ಇಂಧನ ಕೊಡದಿದ್ರೆ ಬಂಕ್ ಮಾಲೀಕರ ಜೊತೆ ಘರ್ಷಣೆಗಿಳಿತಿದ್ದಾರೆ. ಯಾದಗಿರಿಯಲ್ಲಿ ಕೃಷಿಗೆ ಡೀಸೆಲ್ ಸಿಗದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಮುಂಗಾರು ಪೂರ್ವ ಮಳೆಯಿಂದ ಬಿತ್ತನೆ ಕಾರ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕಾಗಿದೆ. ಆದರೆ ಉಳುಮೆ ಮಾಡಲು ಟ್ರ್ಯಾಕ್ಟರ್ಗೆ ಡೀಸೆಲ್ ಸಿಗದಂತಾಗಿದೆ. ಸುರಪುರ ಬಂಕ್ನಲ್ಲಿ ಕ್ಯಾನ್ಗಳನ್ನ ಇಟ್ಟು ಬೆಳಿಗ್ಗೆಯಿಂದ ಕಾದ್ರೂ ಸರಿಯಾದ ಡೀಸೆಲ್ ಸಿಗದಿರೋದಕ್ಕೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಅವ್ರು ಏನು ಹೇಳಕತ್ತಾರಂತಂದ್ರೆ ಇದ್ದು ಡೀಸೆಲ್ ಎಲ್ಲ ಹಾಕಿ ಕೊಡ್ತೀವಿ ಅಂತ ಹೇಳಕತ್ತಾರ. ಬಟ್ ನಿಂತೀವಿ, ಅವ್ರಂತೂ ವಾಪಸ್ ಕಳ್ಸೋಳ್ರು. ಎಷ್ಟಾದ ಡೀಸೆಲ್ ಇರೋಂತ ಹಾಕ್ತು ಅಂತ ಅನ್ನಕತ್ತಾರೆ. ಕೆಲವೊಂದು ಪೆಟ್ರೋಲ್ ಬಂಕ್ನಾಗ ಏನೇನು ಡೀಸೆಲ್ ಏನಿಲ್ಲ ಸರ್, ಇಲ್ಲ ಅವ್ರು ನಿಂದ್ರಂತ ನಿಂತಿರೋ ಸರ್. ಈಗ ಆಗ್ತೈತ್ರಿ. ಕೆಲವೊಂದು ಏನು ಹೇಳಕತ್ತಾರ ಅಂತಂದ್ರೆ ಡೀಸೆಲ್ ಕ್ಯಾನ್ ತೊಗೊಂಬಂದ್ರೆ ಹಾಕಂಗಿಲ್ಲ ಅಂತೇಳಿ, ನೀವು ಗಾಡಿ ವಾಹನ ತೊಗೊಂಬಂದೇ ಹಾಕೇಬೇಕಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿ ಆಗ್ತೀವಿ ಅಂತಂತ ಹೇಳೋರು ಮಾಲಕರು. ಅದಕ್ಕೆ ನಿಂತಿದ್ರು. ಇದರಿಂದ ಇದೆಯಾ ತೊಂದರೆ ಏನಿಲ್ಲ ರೀ. ನಾವು ಭಾಳ ತೊಂದರೆ ಭಾಳ ತೊಂದರೆ ಎಲ್ಲ ಹೊಲ ಗಳೆ ಹೊಡಿಬೇಕು ಇರ್ತಾವ. ಈ ಟೈಮಿಗೆ ಡೀಸೆಲ್ ಇಲ್ಲ ಅಂದ್ಮೇಲೆ ಮತ್ತೆ ಈಗ ಏನು ಮಾಡ್ಬೇಕು ರೈತರು? ಇತ್ತ ವಿಜಯಪುರ ಜಿಲ್ಲೆಯಲ್ಲೂ ರೈತರಿಗೆ ಸಂಕಷ್ಟ ಎದುರಾಗಿದೆ. ತಾಳಿಕೋಟೆ HP ಪೆಟ್ರೋಲ್ ಬಂಕ್ನಲ್ಲೂ ಕ್ಯೂ ನಿಂತು ರೈತರು ಸುಸ್ತಾಗಿದ್ದಾರೆ. ಟ್ರ್ಯಾಕ್ಟರ್ಗಳು ದೊಡ್ಡ ದೊಡ್ಡ ಕ್ಯಾನ್ಗಳನ್ನ ತಂದು ಡೀಸೆಲ್ಗೆ ಜನ ಮುಗಿ ಬೀಳ್ತಿದ್ದಾರೆ. ತಾಳಿಕೋಟೆಯಲ್ಲಿ ಡೀಸೆಲ್ ಅಭಾವ ಸೃಷ್ಟಿಯಾಗಿದ್ದು ಗಲಾಟೆಯಾಗದಂತೆ ಈ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಒಟ್ಟಾರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ನಡುವೆ ಅಭಾವದ ಆತಂಕ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಅನ್ನದಾತರಿಗೆ ಇದರ ಪರಿಣಾಮ ಹೆಚ್ಚಾಗ್ತಾ ಇದೆ. ಸರ್ಕಾರಗಳು ಮಧ್ಯಪ್ರವೇಶ ಮಾಡಿ ರೈತರ ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.